ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹುಣಶ್ಯಾಳ ಪಿಬಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ವಿರೋಧಿಸಿ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಪಂಚಾಯಿತಿಗೆ ಸಂಬಂಧಪಟ್ಟ 3 ಊರಿನ ಗ್ರಾಮಸ್ಥರು ಧರಣಿಯನ್ನು ಹಮ್ಮಿಕೊಂಡಿದ್ದರು. ಹುಣಶ್ಯಾಳ ಪಿಬಿ ಗ್ರಾಮ ಪಂಚಾಯಿತಿಯ ಪಿಡಿಒ ಅಧಿಕಾರಿಯು ಪಂಚಾಯಿತಿಗೆ ಬರದೆ ಬೇರೆ ಸ್ಥಳದಿಂದ ಅಧಿಕಾರ ಚಲಾಯಿಸುವುದು, ಜುಲೈ 30, 2026 ರಂದು ಪಂಚಾಯಿತಿಗೆ ಬರದೆ ಹಣವನ್ನು ವರ್ಗಾವಣೆ ಮಾಡಿರುವುದು ಹಾಗೂ ಪಂಚಾಯಿತಿಗೆ ಸಂಬಂಧವಿಲ್ಲದ ಬೇರೆ ಸಿಬ್ಬಂದಿಯನ್ನು ಬಳಸಿಕೊಂಡು ಕೆಲಸ ಮಾಡಿರುವುದು, ಇವುಗಳನ್ನೆಲ್ಲ ಕಂಡ ಗ್ರಾಮಸ್ಥರು ಸಹಿಸಿಕೊಳ್ಳಲು ಆಗದೇ ಇರುವ ಕಾರಣದಿಂದ ಈ ಧರಣಿಯನ್ನು ಹಮ್ಮಿಕೊಳ್ಳಲಾಯಿತು. ಕೂಡಲೇ ಧರಣಿ ನಡೆದ ಸ್ಥಳಕ್ಕೆ ತಾಲೂಕು ಪಂಚಾಯಿತಿಯ ಇಒ ಅಧಿಕಾರಿಗಳು ಭೇಟಿ ನೀಡಿದರು. ತಾಲೂಕು ಪಂಚಾಯಿತಿಯ ಇಒ ಅಧಿಕಾರಿಗಳಿಗೆ ಹುಣಶ್ಯಾಳ ಪಿಬಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ 3 ಹಳ್ಳಿಗಳ ಗ್ರಾಮಸ್ಥರು ಸೇರಿಕೊಂಡು ಅರ್ಜಿಯನ್ನು ನೀಡಿದರು. ಇಂತಹ ಭ್ರಷ್ಟ ಅಧಿಕಾರಿಗಳು ಅಧಿಕಾರವನ್ನು ಚಲಾಯಿಸುವುದು ಯೋಗ್ಯವಲ್ಲ, ಇಂತಹ ಅಧಿಕಾರಿಗಳನ್ನು ಕೂಡಲೇ ಅಧಿಕಾರದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹುಣಸ್ಯಾಳ್ ಪಿಬಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಅಪ್ಪುನಾಯಕ್, ಶ್ರೀಮಂತ ಅಳಗುಂಡಗಿ, ಬಸು ಹೆಬ್ಬಾಳ್, ನಿಂಗಣ್ಣ ಮುರ್ಗಾನೂರ, ರಮೇಶ್ ಕುಲ್ಕಾರ್, ಸೋಮನಗೌಡ ಮ್ಯಾಗೇರಿ, ಮುತ್ತು ರಾಥೋಡ್, ಮಂಜುನಾಥ್ ಮನ್ಯಾಳ, ಬಸವರಾಜ್ ಇಳಗೇರ, ನಾಗಪ್ಪ ಅಳ್ಗುಂಡಗಿ, ಕುಮಾರಗೌಡ ಪಾಟೀಲ, ಶರಣಗೌಡ ಪಾಟೀಲ, ದೇವರೆಡ್ಡಿ ಗಾಡದಿನ್ನಿ ಮತ್ತು ಅಹಿಂದ ಯುವ ಮುಖಂಡರಾದ ಮತ್ತು ವಡವಡಗಿ ಜಿಲ್ಲಾ ಪಂಚಾಯಿತಿಯ ಆಕಾಂಕ್ಷಿಯಾಗಿರುವ ಮುತ್ತುರಾಜ್ ಹಾಲಿಹಾಳ ಮತ್ತು 3 ಊರಿನ ಗ್ರಾಮಸ್ಥರು ಸಹಿತ ಉಪಸ್ಥಿತರಿದ್ದರು. ಎಂಜೆ ನ್ಯೂಸ್ ನೆಟ್ವರ್ಕ್ ನೋಡುತ್ತಿರುವ ವೀಕ್ಷಕರು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕುರಿತು ಏನಪ್ಪ ವಿಷಯ ಅಂತಂದ್ರ ಫಸ್ಟ್ನೇದ್ದು ಅಧಿಕಾರ ಕರ್ತವ್ಯ ಲೋಪ ಕುರಿತು ಏನು ಅವ್ರು ಲೋಪ ಮಾಡ್ಯಾರಪ್ಪ ಕರ್ತವ್ಯ ಹೋರಾಟದಾಗ ಅಂದ್ರ ಪ್ರತಿಯೊಂದು 2026 ಗ್ರಾಮ ಸಭೆಯನ್ನು ನಿಗದಿ ಮಾಡಿ ಸರಿಯಾದ ಸಮಯಕ್ಕೆ ಬರದೇ ಇರುವುದು ಮತ್ತು ಅದಕ್ಕೆ ಪ್ರತಿ 3 ಗ್ರಾಮಗಳಲ್ಲಿ ಡಂಗೂರು ಹಾಕದೇನೆ ಹೂನಿಪ್ಪಿಗಿ ಪಂಚಾಯತಿ 2023 ಬ್ಯಾನರ್ ಅಂತಂದು ಕಟ್ಟಿದ್ದು, ಇದು 2ನೇ ಕರ್ತವ್ಯ ಲೋಪ. 3ನೇದ್ದು 37/2026 ಪಂಚಾಯತಿಗೆ ಬರದೆ ಹಣ ವರ್ಗಾವಣೆ ಮಾಡಿದ್ದು ಅದನ್ನು ಕಾಣಬಹುದು ನಾವು. 3ನೇ ಪಾಯಿಂಟ್. 4ನೇದ್ದು ಪಂಚಾಯತಿಯನ್ನು ಸ್ಥಳಾಂತರಿಸಿ ಅದಕ್ಕೆ ನಾಮಫಲಕ ಹಾಕದೆ ಕಾರ್ಯನಿರ್ವಹಿಸುತ್ತಿರುವುದು 4ನೇ ಕರ್ತವ್ಯ ಲೋಪ. 5ನೇದ್ದು ವಸತಿ ರಹಿತ ಫಲಾನುಭವಿಗಳ 3 ತಿಂಗಳ ಟೈಮ್ ಸಿಕ್ಕರು ಸಹಿತ 3 ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಸಂಗನಾಳ್, ಕರ್ಮಂಟಾಳ್, ಹುಣಶ್ಯಾಳ 3 ಗ್ರಾಮದಲ್ಲಿ ಒಬ್ಬ ಫಲಾನುಭವಿಯನ್ನು ಆಯ್ಕೆ ಮಾಡದೆ ನಿನ್ನೆ ಸಮಯ ಮುಕ್ತಾಯವಾಗಿರೋದು, ಇದು 5ನೇ. ಯಾರಾದ್ರೂ ಉನ್ನತ ಅಧಿಕಾರಿಗಳು ಬಂದ್ರೆ ನೀವು ಜಡ್ಜ್ ಮಾಡ್ರಿ, ಅವ್ರನ್ನ ಆ ಕಡೆ ನಿಂದ್ರಿಸ್ರಿ, ನಮ್ಮನ್ನ ಈ ಕಡೆ ನಿಂದ್ರಿಸ್ರಿ. ಈ 5 ಕರ್ತವ್ಯ ಲೋಪಗಳಿಗೆ ನಾವೆಲ್ಲ ಆಧಾರಗಳು ಕೊಡ್ತೇವೆ ನಿಮಗೆ ಅಂತ ಹೇಳಿ ನಾವು ಹೇಳಕ್ಕೆ ಬಯಸ್ತೀನಿ. ಅಧಿಕಾರ ದುರುಪಯೋಗ ಅಂದ್ರೆ ದುರಾಡಳಿತ ಏನ್ ಮಾಡ್ಯಾರಪ್ಪ ಪಂಚಾಯತಿ ಒಳಗ. 1ನೇ ಪಾಯಿಂಟ್, ಕ್ರಿಯಾ ಯೋಜನೆ ಇಲ್ಲದೆ ಪಂಚಾಯತಿ ಕಟ್ಟಡ ಮಾಡಿರುವುದು. ದಯಮಾಡಿ ನಾನು ಏನ್ ಕೇಳ್ತೀನಿ ಅಂದ್ರ, ಈ ಒಂದು ಪಂಚಾಯತಿ ಕಟ್ಟಡ ಮಾಡಿರಲ್ಲ ಸಂತೋಷ, ಅದಕ್ಕೆ ಸಿಟ್ಟಿಲ್ಲ, ಬಟ್ ಕ್ರಿಯಾ ಯೋಜನೆ ಬೇಕಲ್ಲ, ಎಸ್ಟಿಮೇಟ್ ಬೇಕಲ್ಲ. ಯಾರ ಕೇಳ್ಕೊಲ್ಲ ಕ್ರಿಯಾ ಯೋಜನೆ ಚೇಂಜ್ ಮಾಡಕ್ ಆ ಅಧಿಕಾರಿ ಈ ಅಧಿಕಾರಿ ಸಹಿ ಬೇಡ್ತಿರಲ್ಲ, ಇದು ಎಲ್ಲಿಂದ ಬಂತು? ಕ್ರಿಯಾ ಯೋಜನೆ ಬೇಕು, ಎಸ್ಟಿಮೇಟ್ ಬೇಕು. 1ನೇ ದುರುಪಯೋಗ ಅಂದ್ರೆ ದುರಾಡಳಿತ 1ನೇದ್ದು. 2ನೇದ್ದು ಬೇರೆ ಸಿಬ್ಬಂದಿಯನ್ನು ಬಳಸಿ ಕೆಲಸ ಮಾಡಿರುವುದು. ನಾವು ಬೇರೆ ಸಿಬ್ಬಂದಿಯನ್ನು ಪಂಚಾಯತಿ ಒಳಗಿಟ್ಟೆ ನೀವು ಬೇರೆದವ್ರಿಗೆ ಕೆಲಸ ಮಾಡಿದ್ರೆ ನಾವು ವಿಡಿಯೋ ಸಮೇತ ಕೊಡ್ತೇವೆ ನಿಮಗ, ನೀವು ಅದನ್ನು ಸಾಬೀತು ಪಡಿಸಬೇಕು, ನಾ ಕರ್ಕೊಂಡ್ಬಂದು ಕೆಲಸ ಮಾಡಿಸಿಲ್ಲ ತಾವು. 2ನೇ ಪಾಯಿಂಟ್. ಇಲ್ಲ ನಿಮಗೆ ಏನಾದ್ರೂ ಮೇಲಧಿಕಾರಿಗಳು ಹೇಳಿದ್ರೆ, ಯಾರೋ ಡಿಸಿನೋ ಎಸಿನೋ ಅಥವಾ ಸಿಎಂ ತಕ ಯಾರಾದ್ರೂ ಹೇಳಿದ್ರೆ ರೆಕಾರ್ಡ್ಸ್ ಅನ್ನು ತಗೊಂಡ್ಬಂದು ನಮ್ಮ ಕೈ ತೋರಿಸಬೇಕು. 2ನೇ ಪಾಯಿಂಟ್. 3ನೇ ಪಾಯಿಂಟ್, ಸೋಷಿಯಲ್ ಆಡಿಟ್ 2027-26 ರದ್ದಾದ ಸಭೆ ನಡೆದಿದೆ ಎಂದು 15ನೇ ಹಣಕಾಸಿನಲ್ಲಿ ಹಣ ವರ್ಗಾವಣೆ ಮಾಡಿರುವುದು ನಾವು ದಾಖಲೆ ಸಮೇತ ನಿಮಗೆ ಕೊಡ್ತೇವೆ. ನೀವು ಒಂದು ವೇಳೆ ಇಲ್ಲ ಅಂದ್ರೆ ದಾಖಲೆ ತಗೊಂಡ್ಬರ್ಬೇಕು. 3ನೇ ಪಾಯಿಂಟ್. 4ನೇ ಪಾಯಿಂಟ್, ಪಂಚಾಯತಿ ಕಾರ್ಯಾಲಯದಲ್ಲಿ ಸಿಸಿ ಕ್ಯಾಮೆರಾ ಹಾಕದೇ ಇರುವುದು. ಯಾವುದೇ ಒಂದು ಸರ್ಕಾರಿ ಒಂದು ಕಾರ್ಯಾಲಯ ಅಂದ್ರೆ ಸಿಸಿ ಕ್ಯಾಮೆರಾ ಇರಬೇಕು, ನೀವು ಅದನ್ನ ಹಾಕದೇ ಇರುವುದು, ಇದು ಒಂದು ದುರುಪಯೋಗ. 5ನೇದ್ದು, ಪ್ರಧಾನಮಂತ್ರಿ ವಸತಿ ಯೋಜನೆಯಲ್ಲಿ ಗ್ರಾಮ ಪಂಚಾಯತಿ ಸರ್ಕಾರ 200 ಮನೆಗಳ ನಿಗದಿ ಮಾಡ್ಯದ, ಪಟ್ಟಿ ಒಳಗೆ ಬಡವರು ಲಿಸ್ಟ್ ಮಾಡಿ ಕಳ್ಸಾಕತ್ತಿಲ್ಲ ನೀವು, ಇದು ದುರುಪಯೋಗ. 5ನೇ ಪಾಯಿಂಟ್. 6ನೇದ್ದು, ನೋಡಲ್ ಅಧಿಕಾರಿ 31/2026 31/7/2026 ಸೇವೆಯಿಂದ ನಿವೃತ್ತಿ ಹಾಕಿದ್ರು. ಯಾರು? ಸರ್ಪಂಚ್ ಅಂತಾರ ಅವ್ರು, ನೋಡಲ್ ಅಧಿಕಾರಿಗಳು. ಗೊತ್ತಾ ಇವರು 24,82,000 ನೀವು ನಿವೃತ್ತಿ ಆಗುದು ನಿಮ್ಗೆ ಗೊತ್ತಿತ್ತಿಲ್ಲ. ನಮ್ಮ ಪಂಚಾಯತಿ ನೀವು ನೋಡಲ್ ಅಧಿಕಾರಿಯಾಗಿ 5-6 ತಿಂಗಳಾಗಿತ್ತು. ಇಷ್ಟು ದಿನ ನೀವು ಏನ್ ಮಾಡಕತ್ತಿದ್ರಿ? ನೀವು ಅನ್ಕೊಂಡಿದ್ರಿ ಇಲ್ಲಿ ಪಂಚಾಯತಿ ಒಳಗ ನಿನ್ನೆ ದಿನ ಯಾಕೆ ತೆಗೆದ್ರಿ ನೀವು ರೊಕ್ಕ? ನಾವು ಇದು ನೇರ ಭ್ರಷ್ಟಾಚಾರ. ಇದು ದಯಮಾಡಿ ಇವಿಷ್ಟು ಒಂದು 6 ಪಾಯಿಂಟ್ಸ್ ದುರಾಡಳಿತ ಒಂದು ದುರುಪಯೋಗ ಪಡಿಸುವಂತದ್ದು ಒಂದು 6 ಪಾಯಿಂಟ್. ಇವರು ಕರ್ತವ್ಯ ಲೋಪ ಮಾಡಿದಂತ 5 ಪಾಯಿಂಟ್.
ಈ 11 ಪಾಯಿಂಟ್ಗೆ ನಾವು ಎಲ್ಲಿ ಬೇಕಾದ್ರೆ ನೀವು ಉತ್ತರ ಕೊಡ್ತೇವೆ, ಎಲ್ಲಿ ಬೇಕಾದ್ರೆ ನೀವು ಚರ್ಚೆ ಮಾಡ್ತೇವೆ. ನೀವು ಯಾರು ಬೇಕಾದವರು ಬರ್ಬೋದು, ಮೇಲಾಧಿಕಾರಿಗಳು. ಈ ಪಂಚಾಯತಿ ಅಧಿಕಾರಿಗಳ ಜೊತೆ ನಾವು ಉತ್ತರ ಕೊಡಕ್ ಆಗುದಿಲ್ಲ ಈ ಪಾಯಿಂಟ್. ಇನ್ನು ನಮ್ಮ ಇಷ್ಟೆಲ್ಲ ಹುಣಸಾಳ PB ಗ್ರಾಮ ಪಂಚಾಯತಿಯ ಸಂಘ ಕರ್ಮಂಟಾಳ ಮತ್ತು ಮಾಡ್ಯಾರಪ್ಪ. ಕ್ರಿಯಾ ಯೋಜನೆ ಇಲ್ಲದೆ ಪಂಚಾಯತಿ ಕಟ್ಟಡ ಮಾಡುತ್ತಿರುವುದು ಜಸ್ಟ್ ನಮ್ಮ ಮೇಲಾಧಿಕಾರಿಗಳ ಪ್ರಶ್ನೆ ಇದು. ಸಾಹೇಬ್ರೆ, ಈ ಪಂಚಾಯತಿ ಕಟ್ಟಡ ಮಾಡಕತ್ತೀರಿ, 10 ರೂಪಾಯಿ ಪಂಚಾಯತಿ ಒಳಗೆ ತೆಗಿಬೇಕಾದ್ರೂ ಕ್ರಿಯಾಜನೆ ಬೇಕು, ಎಸ್ಟಿಮೇಟ್ ಬೇಕಂತ ನೀವೆಲ್ಲರೂ ನಮ್ಮ ಕಿವಿಗೆ ಹೇಳುವಾಗ ಇದ್ರ ಕ್ರಿಯಾಜನೆ ನಮಗೆ ಕೊಡ್ಬೇಕು. ಒಂದು ಕ್ರಿಯಾಜನೆ ಇಲ್ಲಾರ್ದೆ ಇದ್ರೆ ಆಗಿಂದ ಅದು ಮುಂದೆ ಹೇಳ್ತೀನಿ ಅದು ಏನು ಮಾಡ್ಬೇಕು. ಒಂದನೇದ್ದು ದುರಾಡಳಿತ, ಎರಡನೇದ್ದು ಬೇರೆ ಸಿಬ್ಬಂದಿಯನ್ನು ಬಳಸಿ ಕೆಲಸ ಮಾಡುವುದು. ನಾವು ದಾಖಲೆ ಕೊಡ್ತೇವೆ, ನೀವು ಬಂದಿಲ್ಲ ಅಂದ್ರೆ ನೀವು ದಾಖಲೆ ತೋರಿಸ್ರಿ. ಎರಡನೇ ಪಾಯಿಂಟ್ ದುರಾಡಳಿತ. 3 ಸೋಷಿಯಲ್ ಆಡಿಟ್ 2027 2026 ರದ್ದಾದ ಸಭೆಯಾಗಿ ಆ ಸಭೆ ನಡೆದಿದೆ ಅಂತ ಕಸಿಂದ 15ನೇ ಹಣಕಾಸಿನಾಗ ನೀವು ರೊಕ್ಕ ತೆಗೆದಿರಿ, ನಾವು ನಿಮಗೆ ದಾಖಲೆ ಕೊಡ್ತೇವೆ. ಸಭೆ ರದ್ದಾಗಿದ್ದಕ್ಕೂ ನಾವು ನಿಮಗೆ ವಿಡಿಯೋಗಳನ್ನು ಕೊಡ್ತೇವೆ. ಎಸ್, 3ನೇ ಪಾಯಿಂಟ್. 4 ಪಂಚಾಯತ್ ಕಾರ್ಯಾಲಯದಲ್ಲಿ CC ಕ್ಯಾಮ್ರಾ ಹಾಕ್ಬೇಕು. ನೀವು ಹಾಕ್ಲಾರಿ ಇವತ್ತಿನ ತನಕ ಕೆಲಸ ಮಾಡಕತ್ತೀರಿ. ಕೆಟ್ಟಿದ್ರೆ ರಿಪೇರಿ ಮಾಡಿಸ್ಬೇಕು, ಕೆಟ್ಟಿದ್ರೆ ನೀವು ಯಾರಿಗೆ ಕೊಟ್ಟಿರಿ ಅವ್ರ ಮೇಲೆ ದಾಖಲೆ ತರಬೇಕು. ಇದು 4ನೇ ಪಾಯಿಂಟ್, ಅಂದ್ರೆ ನಿಮ್ಮ ಅಹಂಕಾರ. 5 ಪ್ರಧಾನಮಂತ್ರಿ ವಸತಿ ಯೋಜನೆಯಲ್ಲಿ ಕರ್ನಾಟಕ ಸರ್ಕಾರ 200 ಮನೆಗಳ ಪಂಚಾಯತಿ ನಿಗದಿ ಮಾಡ್ಯದ. ಇವತ್ತಿನ ತನಕ ಫಲಾನುಭವಿಗಳನ್ನು ಆಯ್ಕೆ ಮಾಡಕ್ಕೆ ನೀವು ತಯಾರಿಲ್ಲ. ಇದು 5ನೇ ಪಾಯಿಂಟ್. ಇದು ನಿಮ್ಮ ದುರಾಡಳಿತ. 6ನೇ ಪಾಯಿಂಟ್ ಕೇಳ್ತೀನಿ, ಇದು ನೋಡಲ್ ಅಧಿಕಾರಿಗೆ. ಮೇಡಮ್, 31/7/2026 ನೀವು ಸೇವೆಯಿಂದ ನಿವೃತ್ತಿ ಹೊಂದುತ್ತಿದ್ದೀರಿ. ಆದರೆ 30/7/2026 ಒಂದೇ ದಿನ, 31/7/2026 ಕೊನೆಯ 2 ದಿನದಾಗ 24,82,000 ನೀವು ತೆಗೆದಿರಿ. ನಮಗೆ 12,42,000 ರಿಕಾರ್ಡ್ಸ್ ಆಲ್ರೆಡಿ ರೊಕ್ಕ ಜಮಾ ಆಗಿದ್ದು ಸಿಕ್ಕದ. ನಿನ್ನೆ ಸಂಜೆ ಕಡಿಸೆ ಮಾಡಿದ್ದು ರೊಕ್ಕ ಜಮಾ ಆಗ್ಯದಲ್ಲ ಏನೋ ನಮಗೆ ಕರೆಕ್ಟಾಗಿ ಮಾಹಿತಿ ಸಿಕ್ಕಿಲ್ಲ. ನಿಮ್ಮದು 24,82,000. ಮೇಡಮ್, ನೋಡಲ್ ಅಧಿಕಾರಿ ಅವರೇ, 6 ತಿಂಗಳ ನಿಮಗೆ ದೇವರು ಅವಕಾಶ ಕೊಟ್ಟಿದ್ದ, ಹಿಂದಿನ ತಿಂಗಳದಾಗ ತಗೋಬೇಕಾಗಿತ್ತು. ಇದು ಭ್ರಷ್ಟಾಚಾರದ ಕೂಸನ್ಸ್ತಿರೋ ಏನಿಲ್ಲೋ, ಇದು ಇಷ್ಟು ದುರಾಡಳಿತ. ನೆಕ್ಸ್ಟ್ ಮತ್ತ ಇಷ್ಟು ಹಸಿ ಇನ್ನೊಂದು ನೋಡ್ರಿ ಸರ, ಒಂದು ಬೇಡಿಕೆ ಏನಂದ್ರೆ ಎಲ್ಲರ ಪರವಾಗಿ ಒಂದೇ ಮಾತು, CS ಸರ್ ಬರ್ಬೇಕು, ಈ ಸದ್ಯಕ್ಕೆ ಹೋರಾಟ ನಿಲ್ಲಿಸ್ಬೇಕು. ಒಂದು ವೇಳೆ ಆಗದೆ ಹೋದ್ರ ಅಮಾನತಿನಲ್ಲಿ ಇಟ್ಕೊಂಡು ತನಿಖೆ ಮಾಡ್ಬೇಕು. ಇಷ್ಟು ಬೇಡ ಒಂದು ಎರಡು ದಿನ ಹೋಗೋದಕ್ಕೆ ಹೋರಾಟ ಮೀಟಿಂಗ್ದಾಗಿರ್ಲಿ ಇಲ್ಲ, ನಾವೊಂದು ವಿಡಿಯೋ ಮಾಡ್ಕೊತೀವಿ, ನೀವು ಬಾಯಿಲ್ಯಾರ ಹೇಳಿ ಮೌಖಿಕವಾಗಿ. ಅಲ್ಲಿ ತನಕ ನಾವು ಶಾಂತ ಇರ್ತೇವೆ. ಯಾಕೆ ಹೋರಾಟ ಅಂದ್ರೆ ಒಂದೇ ದಿನ ಫಲ ಸಿಗೋದಿಲ್ಲ. ಟೈಮ್ ಅವ್ರು ನಮಗೆಲ್ಲ ನಿನ್ನೆ ಹಿರಿಯರೆಲ್ಲ ಹಳೆ ಹೋರಾಟಗಾರರು ಅಧಿಕಾರಿಗಳು ಎಲ್ಲರೂ ಹೇಳಿದ್ರು, ಒಂದು ದಿನಕ್ಕೆ ಸಿಗೋದು ಅಲ್ಲ, ಸಮಯ ಹೋರಾಟ ಮಾಡಿರಿ, ಯಾವುದೋ ಹೆಸರು ತಗೋಬೇಡ್ರಿ, ಇವರು ಕಲ್ಲವ ಮಲ್ಲವ ನಿಂಗವ ಹೆಸರು ತಗೋಬೇಡ್ರಿ, ಹೋರಾಟ ಶಾಂತಯುತವಾಗಿ ಮಾಡೋದು ಯಾರು ಶಾಂತಯುತ ಮಾಡ್ತೇವೆ. ನೀವು ಒಂದು ಮೌಖಿಕವಾಗಿರೋ ಒಂದು ಆದೇಶ ಮಾಡಿಕೊಡ್ರಿ, ಒಂದು ರೆಕಾರ್ಡ್ಸ್ ಕೊಡ್ರಿ, ಇಲ್ಲ ಒಂದು ರೈಟಿಂಗ್ದಾಗ ಕೊಡ್ರಿ, ಅಷ್ಟು ದಿನ ನಾವು ವೇಟ್ ಮಾಡ್ತೇವೆ. ಪ್ರಾಮಾಣಿಕವಾಗಿ ಈ ಪಂಚಾಯತಿ ಕಡೆ ಮುಂಚೆ ಹೋಗ್ಬೋದು. ಇದು 100% ಎಲ್ಲ ಪರವಾಗಿ ನಾವು ಮಾತಾಡ್ತೀವಿ. ಯಾಕಂದ್ರೆ ಹೋರಾಟ ದಿಕ್ಕು ತಪ್ಪಬಾರದು. ಎಷ್ಟು ಬೇಗ ಅಷ್ಟು ಬೇಗ ನೀವು ಇಲ್ಲೇ ಇರ್ತೀರಿ. ನಿಮ್ಗೇನು ದೂರ, ನಾನು ಬಿಜಾಪುರದಿಂದ ಬಂದಿಲ್ಲ, ನಾನೇನು ಬೆಂಗಳೂರಿಂದ ಬಂದಿಲ್ಲ, ಬಾಗೇವಾಡಿ ಏನು ದೂರ ಇಲ್ಲ, 10 ನಿಮಿಷದ ದಾರಿ ನಿಮಗೆ. ನಾವು ಬಿಟ್ಟರಪ್ಪ ಅಂದ್ರೆ ನೀವು ಬಿಡೋದಿಲ್ಲ, ಗೊತ್ತಾಯ್ತಾ? ಬಟ್ ನಾನು ಡಿಲೇ ಮಾಡೋದಿಲ್ಲ. ಮನೆ ಮಾತು ನಂಗೆ ಗಂಭೀರತೆ ಅರ್ಥ ಆಗುತ್ತೆ. ಮನುಷ್ಯ ನಿಮ್ಗೆ ಆಗಲೇ ಹೇಳ್ತೀನಿ, ವೈಯಕ್ತಿಕ ಒಬ್ಬೊಬ್ರು ಬಂದು ಏನಾರ ಹೇಳಿದ್ರು ಬೇರೆ ಆಗುತ್ತಾ. ಸಾಮೂಹಿಕವಾಗಿ ಕೊಟ್ಟಾಗ ನಾವು ಅದ್ರದ್ದು ಇವ್ರದ್ದು ಗಮನ ಮಾಡ್ಕೊಂಡು ಇವತ್ತೇ ನಾನು CO ಅವರಿಗೆ ನೀವೇನು ಕೊಡ್ತೀರಿ, ಇದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ, ಅಲ್ಲ ನೋಡಿರಿ, ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಅವ್ರಿಗೆ ಕಳಿಸಿರ್ತೀನಿ. ಅವರು ನಾಳೆ ರಜೆ ಇದೆ, ಸಂಡೇ, ಮಂಡೇ ದಿವಸ ನಾವೇ ಖುದ್ದಾಗಿ ಹೋಗ್ಬಿಟ್ಟಾಗ ಸರ್ ಇದು ಈ ಥರ ಇದೆ, ಅಲ್ಲಿ ಗಡಿ ಕೂತಿರ್ತಾರೆ, ನಮ್ಗೆ ಬೇಗ ಕೊಡಿ ಅಂತ ನೀವು ಕೊಟ್ಟಿರೋದನ್ನ ನಾವು ತನಿಖೆ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ಮೇಲೆ ವಿಡಿಯೋ ಮೇಲೆ ಆಕ್ಷನ್ ಮಾಡೋದಾಗ್ಲಿ ಟ್ರಾನ್ಸ್ಫರ್ ಮಾಡೋ ಅಧಿಕಾರಿಗಳು CO ಅವರಿಗೆ. ಓಕೆನಾ? ನಾವು ಈಗ ಒಂದು ನಿಮಿಷ ಕೇಳಿ, ನೀವು ಹೇಳಿದ್ರಿ, ನಾವು ಕೇಳಿದ್ದೀನಲ್ಲ. ಈಗ ನೀವು ಹೇಳಿದಕ್ಕೆ ಯಾರಾದರೂ ಅನಧಿಕೃತ ವ್ಯಕ್ತಿ ಈಗಾಗಲೇ ಇಲ್ಲಿ ಕೆಲಸ ಮಾಡಿದ್ರೆ ಅಂತ ಹೇಳಿದ್ರು, ಇಲ್ಲಿಂದ ಬಂದು ಕೆಲಸ ಮಾಡಿ ನಮಗೆಲ್ಲ ಅವತ್ತಿಂದ ಬೈದ್ರು ಅಂತ ಹೇಳಿದ್ರು. ನೀವು ಅವತ್ತೇ ಇಲ್ಲಿ ನೀವು ಈ ಥರ ಕದ ಹಾಕಿ ಪೊಲೀಸರು ಕರೆಸಿದ್ರೆ ನಾವು ಬರ್ತಿದ್ವಿ, ಅವರು ಬರ್ತಿದ್ವಿ, ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇರ್ಲಿ ಒಂದು ನಿಮಿಷ ಸರ್ ಪ್ಲೀಸ್. ನೀವು ಮಾತಾಡಿದ್ರಲ್ಲ, ಉತ್ತರ ಆಮೇಲೆ ಕೊಡೋದ್ರಿ. ಇಲ್ಲ ಬೇಡ. ನಿಮ್ಗೆ ಕೇಳ್ತೀನಿ ಅಂದ್ರೆ ಆನ್ಲೈನ್ ಅದು ಜಗತ್ತು. ನಾನು ಒಪ್ಕೋತೀನಿ. ನೀವು ಪಂಚಾಯತಿಗೆ ಬಂದಾಗ ಮ್ಯಾನ್ಯುವಲ್ ಮಾಡ್ಬೇಕಲ್ಲ,
ಈ ಸದ್ ನಾವು ತೋರಿಸ್ತೇವೆ 23ನೇ ತಾರೀಕಿನಿಂದ ನಿನ್ನೆ ತನಕ ಅಟೆಂಡೆನ್ಸ್ ಸಹಿ ಮಾಡಿಲ್ಲ. ಈ ಎಂಡದಿಂದ ಒಂದಿನಾನು ಪಂಚಾಯತಿಗೆ ಬಂದಿಲ್ಲ ಅಧಿಕಾರಿಗಳು. ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ, ಯಾಕಂದ್ರೆ ನೋಡಿ CIC ಭಾಳ